ನಾನು ನಿಮ್ಮಮ್ಮ ಇದ್ದಂಗೆ. ಆಗಾಗ ನಾನೇನಾದ್ರೂ ಅಂದ್ರೆ ಕೇಳಿದ್ರು ಕೇಳ್ದೋರ್ ಥರ ಇದ್ಬಿಡು. ಸರಸ ಸಲ್ಲಾಪ ನಡೀತಿದ್ಯಾ ಅಂತ. ಅರ್ಥ ಮಾಡ್ಕೊಳ್ಳಿ. ಸರ್ಸ ಸಲ್ಲಾಪ ನಡೀತಿದ್ಯಾ ನಡೀತಿಲ್ವಾ ಏನಂತ ಅರ್ಥ ಮಾಡ್ಕೊಳ್ಳೋದು? ಹಾಗಾದ್ರೆ ಇಬ್ರು ತುಂಬಾ ಖುಷಿಯಾಗಿದ್ದೀರಾ ಅಂತ ಆಯ್ತು. ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಮಂಕ ಕುತ್ಕೊಂಡಿದ್ಯಲ್ಲ, ಯಾವಾಗ್ಲೂ ಏನಾದ್ರೂ ಒಂದು ತಿಂತಾನೆ ಇರ್ತೀಯ. ಇವತ್ತೇನಾಯ್ತು? ಹಾರಿಕಾ ಸಹವಾಸ ಮಾಡಿ ಕೊನೆಗಾತ್ಗೇನು ಜೋಕ್ ಮಾಡ್ತಿದ್ದಾಳೆ. ಆಕಾಶನೇ ತಲೆ ಮೇಲೆ ಬಿದ್ದಿದೆ. ಅದಕ್ಕೆ ಏನಾಯ್ತು? ಶಾಕ್ ಆಯ್ತು. ಏನು? ಅದು ಏನಿಲ್ಲ. ಅದಕ್ಕೆ ಯಾಕಾಗಿದ್ಯಾ ಮತ್ತೆ? ಅಭಿ ವಸು ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರಿಗೇನಾಗಿದೆ? ಈಗ ಹಾರಿಕಾ ಅಖಿಲ್ ಹಾಲು ಜೇನಿನ್ ಥರ ಇದ್ದಾರೆ. ಮತ್ತೆ ಅಭಿ ಮತ್ತೆ ವಸು ಹೇಗಿರ್ತಾರೋ ಏನೋ. ಅವರೂ ಹಾರಿಕಾ ಅಖಿಲ್ ತರ ಹೊಂದಾಣಿಕೆಯಿಂದ ದಾಂಪತ್ಯ ಜೀವನ ನಡೆಸ್ತಿದಾರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಅವರು ಮದುವೆ ಮಾಡ್ಕೊಂಡಿರೋದು ದಾಂಪತ್ಯ ಜೀವನಕ್ಕೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ ಅಂತ ನಾವ್ ಅಂದ್ಕೊಂಡಿದೀವಿ. ಅದಕ್ಕೆ ಆದ್ರೆ ಅವ್ರ ಉದ್ದೇಶ ಬೇರೆ ಆಗಿದ್ರೆ? ಅಭಿಗೆ ಎರಡನೇ ಮದುವೆ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ನಾವು ಬಲವಂತ ಮಾಡಿದ್ದಕ್ಕೆ ಮಾಡ್ಕೊಂಡ. ಆದ್ರೂ ಅಭಿ ಸಂಧ್ಯಾನ ಯಾವತ್ತೂ ಮರೆಯೋದಿಲ್ಲ, ಹಾಗೆ ವಸುಗೆ ಹತ್ರನೂ ಆಗೋದಿಲ್ಲ. ನಮ್ ಹುಡುಗ ಏನೋ ಹುಷಾರಾಗೆ ಇರ್ತಾನೆ, ಆದ್ರೆ ಆ ವಸು ಸುಮ್ನೆ ಇರ್ದಿದ್ರೆ? ಸೊಗಸು ವಯ್ಯಾರ ತೋರ್ಸಿ ಅಭಿನ ಅವನ್ ಸೆರ್ಗ ಗಂಟ್ ಹಾಕೊಂಡ್ರೆ? ವಸು ಏನ್ ಸಾಮಾನ್ಯದೊಳಲ್ಲ. ಅಂಥದ್ದೆಲ್ಲ ಮಾಡಿ ನಮ್ಮ ಅಭಿನ ಬುಟ್ಟಿಗೆ ಹಾಕೊಂಡ್ರು ಹಾಕೊಂಡ್ಬಿಡ್ತಾಳೆ. ಅದಕ್ಕೆ ಮೊದಲಿಂದನೂ ಈ ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದೆ. ಆ ವಸುನು ನನ್ಗೆ ಹಿಡಿಸ್ಲಿಲ್ಲ, ಅವಳ ಮಗನೂ ನಂಗೆ ಹಿಡಿಸ್ಲಿಲ್ಲ. ಆದ್ರೆ ನನ್ನ ಮಾತನ್ನ ಯಾರು ಕೇಳಿದ್ರು? ಈ ಮನೆಯಲ್ಲಿ ನಿನ್ನ ಮಾತು ನನ್ನ ಮಾತು ಯಾರು ಕೇಳ್ತಾರದ್ಕೆ? ನಿನ್ಗೋಳ್ ನಾನು, ನನ್ನ ಬಾಧೆ ನೀನು ಕೇಳ್ಬೇಕೇ ಹೊರತು ನಮ್ಮ ಮಾತನ್ನ ಯಾರು ಕೇಳಲ್ಲ. ಆಗಿದ್ದಂತೂ ಆಗೋಯ್ತು, ಅದನ್ ಬದಲಾಯಿಸಕ್ಕಾಗಲ್ಲ. ಮುಂದೇನಾಗುತ್ತೋ ನೋಡೋಣ. ಆ ವಸು ಮೇಲೆ ಒಂದ್ ಕಣ್ಣಿಟ್ಟಿರೋಣ. ಅದಕ್ಕೆ ವಸು ನಮ್ ಹದ್ಬಸ್ತಲ್ಲಿದ್ರೆ ಅಭಿನವಳು ಸೆರ್ಗಲ್ ಗಂಟು ಹಾಕೊಳಕ್ಕಾಗಲ್ಲ. ಆ ಥರನಾದ್ರೂ ನಮ್ಮ ಅಭಿನ ಕಾಪಾಡ್ಕೊಳ್ಳೋಣ. ಅನು, ಕೀರ್ತಿ ಯಾರ ಜೊತೆ ಬಂದ್ರಿ? ಡ್ಯಾಡಿ ಕರ್ಕೊಂಡ್ಬಂದ್ರು ಅಜ್ಜಿ. ನನ್ನನ್ನು ಡ್ಯಾಡಿನೇ ಕರ್ಕೊಂಡ್ ಬಂದ್ರು ಅಜ್ಜಿ. ಓ, ಅಂದ್ರೆ ಇವನ್ಗೋಸ್ಕರ ಹೋಗಿ ನಿಮ್ಮನ್ನು ಕರ್ಕೊಂಡ್ ಬಂದ ಅಂತಾಯ್ತು ನಿಮ್ ಡ್ಯಾಡಿ. ಇಲ್ಲ ಅಜ್ಜಿ, ಡ್ಯಾಡಿ ಮೊದಲು ನಮ್ಮನ್ನೇ ಪಿಕ್ ಮಾಡಿದ್ದು, ಆಮೇಲೆ ಅವನನ್ನ ಪಿಕ್ ಮಾಡಿದ್ದು. ಡ್ಯಾಡಿ ನಮ್ಮೆಲ್ರಿಗೂ ಐಸ್ ಕ್ರೀಮ್ಸು ಚಾಕ್ಲೇಟ್ಸು ಕೊಡ್ಸಿದ್ರು. ಅದನ್ನೆಲ್ಲ ತಿಂದ್ಕೊಂಡ್ ಬಂದ್ವಿ. ಹಾಕ್ ತಿಂದು ತಿಂದು ಮರಿ ಬಕಾಸುರ ಆಗಿದ್ಯಾ ಕಣೋ. ಮಮ್ಮಿ, ರಾಕಿ, ನಿನ್ನ ಯಾರು ಕರ್ಕೊಂಡು ಬಂದ್ರು? ಡ್ಯಾಡಿ, ಮಮ್ಮಿ. ನೋಡ್ದ ಅದ್ಕೆ ಬಂದ ತಕ್ಷಣ ಅವಳ ಮಗನ್ನೇ ಕೇಳ್ತಿದ್ದಾಳೆ ಹೊರತು ಅನು ಕೀರ್ತಿನ ಒಂದು ಮಾತು ಕೇಳಲಿಲ್ಲ. ಅನು, ಕೀರ್ತಿ, ಇವತ್ತು ಸ್ಕೂಲಲ್ಲಿ ತುಂಬಾ ಆಟ ಆಡಿ ಸುಸ್ತಾದಂಗೆ ಕಾಣ್ತಿದ್ದೀರಾ.
ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸ್ತೀನಿ. ಸ್ನ್ಯಾಕ್ಸ್ ತಿಂದು ಹೋಮ್ವರ್ಕ್ ಮಾಡಿವ್ರಂತೆ. ಬೇಕಾಗಿಲ್ಲ, ನಾವೇ ಫ್ರೆಶ್ ಆಗ್ತೀವಿ. ನಮಗೆ ಸ್ನ್ಯಾಕ್ಸ್ ಬೇಡ, ನಾವು ಆಲ್ರೆಡಿ ಐಸ್ ಕ್ರೀಮು ಚಾಕ್ಲೇಟು ತಿಂದಿದ್ದೀವಿ. ಮಕ್ಕಳು ಸರಿಯಾಗಿ ಹೇಳಿದ್ರು, ಇವಳಿಗೆ ಹೀಗೆ ಆಗ್ಬೇಕು. ಚಿಕ್ಕ ಮಕ್ಕಳು ಹಾಗೆ ಹೇಳ್ತಾರೆ. ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಡ್ರೆಸ್ ಬದಲಾಯಿಸಿ ಸ್ನ್ಯಾಕ್ಸ್ ಕೊಡು. ಅನು, ಕೀರ್ತಿ ಬನ್ನಿ. ರಾಕಿ ಬಾ. ನೀನ್ ನೋಡ್ತಿದ್ಯಾ ಅಂತ ನಾಟಕ ಮಾಡ್ತಿದ್ದಾಳಕ್ಕೆ. ಅವಳಿಗೆ ಅನು ಕೀರ್ತಿ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಹೌದು, ಮಕ್ಕಳು ಬಂದ್ರು, ಅಭಿ ಬರ್ಲಿಲ್ವಲ್ಲ? ಮಕ್ಕಳಿಗೆ ದಿನ ಸಂಗೀತ ಪಾಠ ಹೇಳ್ಕೊಡ್ತಿದ್ದೆ. ಸಾಧ್ಯ ಆದರೆ ಇಲ್ಲೂ ಸಂಗೀತ ಹೇಳ್ಕೊಡೋದು. ಅಂದರೆ ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳ ಕೆಲಸ, ನಿಮ್ಮ ಕೆಲಸ ಎಲ್ಲ ಮಾಡಿದ್ಮೇಲೂ ಟೈಮ್ ಉಳಿತಿದೆ. ಸುಮ್ಮನೆ ಕೂತಿದ್ರೆ ತಲೆನೇ ಓಡಲ್ಲ. ಅಭಿ, ಏನದು? ಸಿತಾರಮ್ಮ. ಯಾರಿಗೋಸ್ಕರ ತಗೊಂಡ್ ಬಂದೆ? ನನಗ್ ಸಿತಾರ್ ನುಡ್ಸಕ್ಕೆಲ್ಲ ಬರಲ್ವೇ? ನುಡ್ಸಕ್ ಹೋದ್ರೆ ಮನೇಲಿರೋರ್ಗೆಲ್ಲ ಕಿವಿ ಕಿತ್ ಹೋಗುತ್ತಷ್ಟೆ. ಇದು ನಿಮಗೋಸ್ಕರ ಅಲ್ಲ ಅತ್ತೆ, ಹೊಸವ್ರಿಗೋಸ್ಕರ. ಬಸ್ಸುಗೋಸ್ಕರನಾ? ಹೌದಮ್ಮ, ಮದುವೆಗೆ ಮುಂಚೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಬೆಳಗ್ಗೆ ಬೇಕು ಅಂತ ಕೇಳಿದ್ರು, ಅವ್ರ ಮನೆಗೆ ಹೋಗಿ ತಗೊಂಡು ಬಂದೆ. ಸಿಕ್ಕಾಕೊಂಡೆ ವಸು, ಸರಿಯಾಗಿ ಸಿಕ್ಕಾಕೊಂಡೆ. ಅವಳಿಗೆ ಬೇಕಾಗಿರೋ ವಸ್ತುನ ನೀನ್ ಯಾಕೆ ತಗೊಂಡ್ ಬರ್ದಕ್ ಹೋದೆ ಅಭಿ? ಅವ್ರ ಅಪ್ಪನ್ ಫೋನ್ ಮಾಡಿ ಹೇಳಿದ್ರೆ ತಂದ್ಕೊಡ್ತಾ ಇದ್ರಲ್ವಾ? ಅಥವಾ ನಮ್ ಡ್ರೈವರ್ಗೋ ಬೇಬಿಗೋ ಹೇಳಿದ್ರೆ ಹೋಗಿ ತಗೊಂಡ್ ಬರ್ತಾ ಇದ್ರಲ್ಲ, ನೀನ್ ಯಾಕೆ ಹೋದೆ? ಪರವಾಗಿಲ್ಲಮ್ಮ, ಇದು ಅವರಿಗೆ ತುಂಬ ಇಷ್ಟವಾದ ವಸ್ತು, ಮತ್ತೆ ಬೆಲೆ ಬಾಳೋ ವಸ್ತು. ಬೇರೆಯವ್ರಿಗೆ ಹೇಳಿದ್ರೆ ಹಾಳು ಮಾಡ್ಬೋದು ಅಂತ ನಾನೇ ಹೋಗಿ ತಗೊಂಡು ಬಂದೆ. ನೀನ್ ಹೋಗಿ ಈ ತರ ಕೆಲಸ ಎಲ್ಲ ಮಾಡೋದಾ ಅಭಿ? ಡೋಂಟ್ ವರಿ ಅಮ್ಮ. ನೋಡ್ದ ಅದ್ಕೆ, ಅವಾಗ್ಲೇ ನಾನು ಹೇಳಿದ್ದು 100ಕ್ಕೆ 100 ನಿಜ ಆಯ್ತು. ಆ ವಸು ಅಭಿನ ಸೆರಗಲ್ ಗಂಟ್ ಹಾಕೊಳ್ಳೋ ಕೆಲ್ಸನ ಆಗ್ಲೇ ಶುರು ಮಾಡಿದಾಳೆ. ಯಪ್ಪ, ಅಭಿ ಎಂಥ ಕೆಲ್ಸ ಮಾಡೋದನ್ನ ನಾವ್ ಯಾವತ್ತಾದ್ರೂ ನೋಡಿದ್ವಾ ಅದ್ಕೆ? ಅಭಿಗೆ ಕೆಲ್ಸ ಹೇಳೋದಕ್ಕೆ ನಮ್ಮ ಅಣ್ಣನೇ ಹಿಂದೆ ಮುಂದೆ ನೋಡ್ತಾನೆ. ಅಂಥದ್ರಲ್ಲಿ ನಿನ್ನೆ ಮೊನ್ನೆ ಬಂದಿರೋ ವಸು ಅಭಿ ಹತ್ರ ಇಂಥ ಕೆಲ್ಸ ಮಾಡಿಸ್ತಿದ್ದಾಳೆ ಅಂದ್ರೆ ಏನರ್ಥ ಅದ್ಗೆ? ಅಭಿನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ ತಾನೆ? ಅಲ್ಲ, ನಿನ್ ಹತ್ರ ಒಂದು ಮಾತು ಹೇಳ್ದೆ
ಅವಳೇ ತೀರ್ಮಾನ ತಗೊಂಡಿದ್ದಾಳೆ. ಇದು ಈ ಮನೆ ಸಂಪ್ರದಾಯ ಅಲ್ಲ ಅದ್ಕೆ. ಅವಳು ಅಭಿ ಗೌರವಕ್ಕೆ ಮಸಿ ಬಳ್ದಿದ್ದಾಳೆ. ನಿನ್ ಹಿರಿತನನ ತಾತ್ಸಾರ ಮಾಡಿದಾಳೆ. ನೀನ್ ಈಗ್ಲೇ ಎಚ್ಚೆತ್ಕೋಬೇಕು ಅದ್ಕೆ. ಆ ವಸುಗೆ ಬುದ್ಧಿ ಕಲಿಸ್ಬೇಕು. ಅಬ್ಬಾ, ಹೊಟ್ಟೆ ತುಂಬ ಹೋಯ್ತು. ಆದ್ರೆ ಸ್ವಲ್ಪ ಸಪ್ಪಗಿದೆ. ರುಚಿ ಏರ್ಸಕ್ಕೆ ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಅಭಿ ಅವರೇ, ಕಾಫಿ ತಗೊಂಡ್ ಬರ್ಲಾ? ಫ್ರೆಶ್ ಆಗಿ ಬರ್ತೀನಿ. ಅದಕ್ಕೂ ಮುಂಚೆ ನೀರು ಕುಡಿತೀರಾ? ಅರ್ಥ ಮಾಡ್ಕೋತಿಲ್ವಲ್ಲ. ಅದು ಏನ್ರಿ? ಮಾರ್ನಿಂಗ್ ನಿಮ್ಮ ಹತ್ರ ಏನೋ ಕೇಳಿದ್ದೆ. ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ನಾನೇ ನಿಮ್ಮ ಹತ್ರ ಬಲವಂತ ಮಾಡಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅದಕ್ಕೋಸ್ಕರ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ. ಅದಲ್ಲ ರೀ, ನನಗೆ ಟೈಮ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಬೆಳಗ್ಗೆ ಆ ಥರ ಕೇಳಿದೆ ಅಷ್ಟೇ. ಇದನ್ನು ಸೀರಿಯಸ್ ಆಗಿ ತಗೋಬೇಡಿ ನೀವು. ಆ ಮನೇಲಿ ಇದ್ದ ಹಾಗೆ ಈ ಮನೇಲೂ ಇರೋಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಅತ್ತೇನೂ ಮಾವನೂ ಒಪ್ಕೋಬೇಕು. ನನಗೋಸ್ಕರ ನೀವು ಅವ್ರ ಕೈಲಿ ಬಯಸ್ಕೊಳ್ಳೋ ಥರ ಆಗಬಾರ್ದು. ನೀವು ಬೇಡ ಅಂದರೆ ಬೇಡವೇ ಬೇಡ. ಏನಿದು, ನನ್ನ ಮಾತಾಡಕ್ಕೆ ಬಿಡ್ತಾರೋ ಇಲ್ವೋ? ಇಷ್ಟೊಂದು ಮಾತಾಡ್ತಿದ್ದೀನಿ, ಇವರೇನು ಮಾತಾಡ್ತಾನೆ ಇಲ್ವಲ್ಲ. ಹೌದು ಇಲ್ಲ ಅಂತ ಏನಾದರೂ ಹೇಳಬೇಕಲ್ಲ. ಕರ್ಮ, ಇವ್ರ ಬಾಯಿಲಂತೂ ಮಾತೇ ಹೊರಡಲ್ಲ. ಹೀಗಲ್ಲ, ಮಾಡ್ತೀನಿ. ಎಲ್ಲಿ ಹೋದ್ರು? ಮಾತಿನ ಮಧ್ಯೆನೇ ಹೊರಟು ಬಿಟ್ರಲ್ಲ. ಇದರರ್ಥ ಕಾಫಿ ತಗೊಂಡ್ ಬಾ ಅಂತನಾ? ಹೇಳಲೇ ಇಲ್ಲ. ನೀವು ಹೇಳಕ್ಕೆ ಬಿಟ್ರೆ ತಾನೆ. ಬೆಳಗ್ಗೆನೆ ಹೇಳೋ ತಾನೆ. ಪ್ರತಿಯೊಂದನ್ನು ಹೇಳೋ ಅಭ್ಯಾಸ ನನಗಿಲ್ಲ. ನೀವು ಕೇಳಿದ್ರಿ, ತಂದ್ಕೊಟ್ಟೆ. ಅಂದ್ರೆ ಅದು ನಾನು ಸ್ವಲ್ಪ ಕಮ್ಮಿ ಮಾತಾಡ್ತೇನೆ. ಅಂದ್ರೆ ನಾನು ಜಾಸ್ತಿ ಮಾತಾಡ್ತೀನಿ ಅಂತ.
ಕಮ್ಮಿ ಮಾಡ್ಕೊಳ್ಳಿ. ಬಂದ್ಮೇಲೆ ಸುತ್ತಮುತ್ತ ನೋಡ್ಬೇಕಲ್ವಾ? ನೋಡಿಲ್ಲ ಅಂದ್ಮೇಲೆ ಅವ್ರು ಹೇಳೋವರ್ಗುನಾದ್ರೂ ಕಾಯ್ಬೇಕಲ್ವಾ? ಏನಂದ್ರೆ ಅದೇ ಮಾತಾಡ್ಬಿಡೋದಾ? ನಿಂಗೆ ಸ್ವಲ್ಪನೂ ಬುದ್ಧಿಲ್ಲ ಕಣೆ. ತಾಳ್ಮೆ ಅಂತ ಹುಚ್ಚಿಡ್ದಿದಂತನಾ? ಒಳಗಡೆ ಹೋಗಿ ಬದುಕೊಂಡ್ಬಿಟ್ರು. ಕಾಫಿ ತಗೊಂಡ್ ಬರ್ತೀನಿ. ಅದಕ್ಕೆ ವಸು ಬರ್ತಿದ್ದಾಳೆ. ನಿಂತ್ಕೋ. ಏನ್ ಮಾಡ್ತಾ ಇದೀಯ ನೀನು? ನೀನಿನ್ನು ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ಯಾ? ಎಷ್ಟು ಸಲ ಹೇಳ್ಬೇಕು ನಿನಗೆ? ಏನಾಯ್ತು ಅತ್ತೆ? ಏನೂ ಗೊತ್ತಿಲ್ದೋಳ್ ಥರ ಹೀಗೆ ಕೇಳ್ತಿದ್ಯಲ್ಲಮ್ಮ. ಏನಕ್ಕ ಪ್ರಾಬ್ಲಮ್? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆ ಮಾಡೋದೆಲ್ಲ ಮಾಡಿ ಅಮಾಯಕಿ ಥರ ಆಡ್ಬೇಡಮ್ಮ. ಏನ್ ಮಾಡ್ದೆ ಚಿಕ್ಕಮ್ಮ? ಈ ಮನೇಲಿ ಒಂದು ಸಂಪ್ರದಾಯ ಅಂತ ಇದೆ, ಅದನ್ನ ಪಾಲಿಸ್ಬೇಕು ಅಂತ ಹೇಳಿದ್ದೆ ತಾನೆ? ಹೇಳಿದ್ರಿ ಅತ್ತೆ. ಮತ್ ಯಾಕಮ್ಮ ನಿನಗಿಷ್ಟ ಬಂದ ಹಾಗೆ ಆಡ್ತಿದ್ಯಾ ನೀನು? ವಸು ಅಕ್ಕ ಏನ್ ಮಾಡಿದ್ರಕ್ಕ? ಸ್ವಲ್ಪ ಇರೋ ಹಾರಿಕಾ. ಅಭಿಗೆ ನಿಮ್ ಮನೆಗೆ ಹೋಗಿ ವೀಣೆನ ತರೋದಕ್ಕೆ ಹೇಳಿದ್ಯಾ? ಅದು ಅತ್ತೆ. ಹೇಳಿದ್ಯಾ ಇಲ್ವಾ? ಹೇಳಿದ್ದೆ ಅತ್ತೆ. ಮತ್ತೆ ನಿಮ್ಮ ಅತ್ತೆ ಹತ್ರ ಒಂದು ಮಾತಾದ್ರೂ ಕೇಳ್ದಾ? ಕೇಳಬೇಕು ಅಂದ್ಕೊಂಡಿದ್ದೆ, ಆದರೆ ಕೇಳಕ್ಕಾಗ್ಲಿಲ್ಲ. ಕೇಳಕ್ಕಾಗ್ಲಿಲ್ವೋ? ಇಲ್ಲ ಯಾಕೆ ಕೇಳಬೇಕು ಅನ್ಕೊಂಡ್ಯೋ? ಇದಾ ವಿಷಯ? ಪಾಪ ಪ್ರತಿ ಸಲ ವಸು ಅಕ್ಕನೇ ಬುಕ್ ಆಗ್ತಾರೆ. ಇದ್ರಲ್ಲಿ ನನ್ನ ತಪ್ಪು ಇದೆ ಹಾರಿಕಾ. ವಸು ನನ್ನ ಹತ್ರ ಹೇಳಿದ್ಲು, ನಾನು ಅತ್ತೆಗೊಂದು ಮಾತು ಹೇಳಬೇಕಿತ್ತು, ಮರ್ತ್ಬಿಟ್ಟೆ. ಹೇಳಮ್ಮ, ಸುಮ್ಮನೆ ನಿಂತಿದ್ಯಾ?